ಬೇಕು ಅಂತಂದ್ರೆ 3 ದಿವಸದಲ್ಲಿ ಅಮೆರಿಕದಿಂದ ತರಿಸಬಹುದು. ದೇ ವಿಲ್ ಕಮ್ ಇನ್ ದ ಪ್ರೈವೇಟ್ ಜೆಟ್. ಆ ಕಂಪನಿಯವರು ಸ್ಕ್ಯಾನ್ ಮಾಡ್ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಸ್ಕೆಲಿಟನ್ ಎಲ್ಲಿದೆ ಅಂತ ಎಕ್ಸಾಕ್ಟ್ಲಿ ಕೊಡ್ತಾರೆ, ಎಷ್ಟು ಸ್ಟಡಿಲಿದೆ ಅಂತ ಕೊಡ್ತಾರೆ. ಯಾಕೆ ಟೆಕ್ನಾಲಜಿನ ಬಳಸ್ತಾ ಇಲ್ಲ? ಯಾಕೆ ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? SIT ಬರೀ ಚೀಫ್ ಆಗೋದು ಇಂಪಾರ್ಟೆಂಟ್ ಅಲ್ಲ, SIT ಇದೆ ಇಂಪಾರ್ಟೆಂಟ್ ಅಲ್ಲ. ತಲೆ ಉಪಯೋಗಿಸ್ರು, ತಲೆ ಉಪಯೋಗಿಸಿ. ಯಾಕೆ ತಲೆ ಇಲ್ವಾ? IPS ಹಂಗೆ ಪಾಸ್ ಮಾಡಿದ್ರ? ಯಾರು ನಿಮ್ಮನ್ನ IPS ಅಂತ ಹೇಳಿದ್ದು? ವೈ ಕಾಂಟ್ ಯು ಯೂಸ್ ದ ಟೆಕ್ನಾಲಜಿ? ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಸ್ಮಶಾನ ಅಗೆಯುವ ಕೆಲಸದಲ್ಲಿ ದಿನದಿಂದ ದಿನಕ್ಕೆ ತಡವಾಗ್ತಿದೆ ಮತ್ತು ಅಸ್ಥಿಪಂಜರವನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆಯಲು ಸಾಧ್ಯವಾಗ್ತಿಲ್ಲ. ಏಕೆಂದ್ರೆ ಆ ವ್ಯಕ್ತಿ ಭೀಮ ತೋರಿಸುವಂತಹ ಜಾಗದಲ್ಲಿ ಲೋಪ ಇರಬಹುದು ಎನ್ನುವಂತಹ ಪ್ರಶ್ನೆ ಒಂದು ಕಡೆ ಉದ್ಭವ ಆದರೆ, ಆ ಪ್ರದೇಶ ನೇತ್ರಾವತಿಯ ತೀರದ ದಡವಾದ ಪ್ರದೇಶವಾಗಿರುವ ಕಾರಣ ಅಲ್ಲಿ ಪ್ರವಾಹ ಏನಾದರೂ ಉಂಟಾಗಿ ಮಣ್ಣಿನ ಪ್ರಮಾಣ ಜಾಸ್ತಿಯಾಗಿರಬಹುದು. ಇಂತಹ ಸಾಕಷ್ಟು ಪ್ರಶ್ನೆಗಳು ಉತ್ಕೊಳ್ತಿವೆ. ಮತ್ತು ಮಾನವನ ಮೂಳೆಯನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದರೆ ಮಾತ್ರ SIT ತಂಡಕ್ಕೆ ಮತ್ತು ಮೂಳೆಯನ್ನು ಪರೀಕ್ಷಿಸುವ SIL ಲ್ಯಾಬ್ಗಳಿಗೆ ತುಂಬಾ ಸುಲಭವಾಗ್ತದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಮೂಳೆಯನ್ನು ತೆಗೆಯೋಕೆ ಮಾನವನ ಕೈಲಿ ಕಷ್ಟ ಆಯ್ತದೆ. ಆದರೆ ಲಾಯರ್ ಜಗದೀಶ್ ಹೇಳುವ ಹಾಗೆ ಗ್ರೌಂಡ್ ಪೆನೆರೇಟಿಂಗ್ ರಾಡರ್ ಎಂಬ ಯಂತ್ರವನ್ನು ಬಳಸಿ ನಾವು ಆ ಜಾಗದಲ್ಲಿ ಇರ್ತಕ್ಕಂಥ ಅಸ್ಥಿಪಂಜರವನ್ನು ಇಂಚಿಂಚು ತೆಗಿಬಹುದು. ಈ ಗ್ರೌಂಡ್ ಪೆನೆರೇಟಿಂಗ್ ರಾಡರ್ ಏನಂದ್ರೆ ಕನ್ನಡದಲ್ಲಿ ನೆಲದೊಳಗೆ ನುಗ್ಗುವಂತಹ ರಾಡರ್. ಇದು ರೇಡಿಯೋ ತರಂಗವನ್ನು ಉಪಯೋಗಿಸಿಕೊಂಡು ಹುಡುಕುವವರಿಗೆ ಒಂದು ಭೂಮಿಯ ಒಳಗೆ ಇರುವಂತಹ ವಸ್ತುಗಳು ಅಥವಾ ಪದರಗಳ ಚಿತ್ರಣವನ್ನ ಪಡೆಯಬಹುದು. ಈ ತಂತ್ರಜ್ಞಾನದಿಂದ ಭೂಮಿಯ ಒಳಗೆ ಇರುವಂತಹ ಕಬ್ಬಿಣ, ಲೋಹ, ಮೂಳೆ ಎಲ್ಲವನ್ನೂ ಪತ್ತೆ ಹಚ್ಚಬಹುದು. ಆದರೆ SIT ತಂಡ ಇದರ ಬಗ್ಗೆ ಗಮನ ಕೊಡಬೇಕು. ಈ ತಂತ್ರಜ್ಞಾನ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿದ್ರೂ ಕೂಡ ಈ ರೀತಿಯ ತಂತ್ರಜ್ಞಾನ ಲಭ್ಯವಿದ್ರೂ ಸಹ ಏಕೆ ಬಳಸ್ಕೊಳ್ಳುತ್ತಿಲ್ಲ ಎಂಬುದು ಒಂದು ಕಡೆ ಪ್ರಶ್ನೆ. ಆದರೆ ಇದು ಗಂಭೀರವಾದ ವಿಷಯ. ಯಾಕೆಂದ್ರೆ ಈ ಜಾಗದಲ್ಲಿ ಮೂಳೆಗಳು ಪೂರ್ಣ ಪ್ರಮಾಣದಲ್ಲಿ ಸಿಗದೆ ಹೋದ್ರೆ, ಆ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಸಿಗದೆ ಹೋದ್ರೆ ಶಿಕ್ಷೆ ಆಗುವಂತಹ ಪ್ರಮಾಣ ಇರೋದು ಭೀಮನಿಗೆ ಮಾತ್ರ ಹೊರತು SIT ತಂಡಕ್ಕಲ್ಲ. ಯಾಕೆಂದ್ರೆ ಭೀಮನಿಗೆ ಇಲ್ಲಿ ಜಾಸ್ತಿ ಹೊಡೆತ ಬೀಳುವಂತಹ ಸಂಭವವಿದೆ. ಯಾಕೆಂದ್ರೆ ಭೀಮ ಹೇಳಿರತಕ್ಕಂಥ ಕಾನೂನನ್ನ ಬಳಸ್ಕೊಂಡಿದ್ದಾನೆ. ಭೀಮ ಕಾನೂನಿಗೆ ಸುಳ್ಳನ್ನು ಹೇಳಿ ಕಾನೂನನ್ನು ತಿರುಚುವಂತಹ ಕೆಲಸ ಮಾಡಿದ್ದಾನೆ ಎನ್ನುವಂತಹ ಬಂಧನ ಭೀತಿ ಆತನಿಗೆ ಕಾಡ್ತದೆ. ಅದರಿಂದ ಇಲ್ಲಿ ನೀವು ನ್ಯಾಯ ಕೊಡಿಸುವ ದಿಟ್ಟಿನಲ್ಲಿ ಈ ಸಿಸ್ಟಮ್ಗಳನ್ನ ಬೆಳೆಸ್ಕೊಂಡು ನ್ಯಾಯಗಳನ್ನ ಅಲ್ಲಿ ಪರಿಶೀಲನೆ ಮಾಡಿದ್ರೆ ಒಂದು ಹಂತಕ್ಕೆ ಈ ಪ್ರಕರಣ ಹೋಗ್ಬೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ. ಮತ್ತೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ.